ಬಂದಿದ್ದು ಈಗಂತೂ ಸದ್ಯಕ್ಕೆ ದರಖಾಸ್ತು ದುರಸ್ತಿ ಮಾಡೋಕ್ಕಾಗಲ್ಲ. ನಿಮಗೂ ಗೊತ್ತು ನನಗೂ ಗೊತ್ತು. ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ರೆ ಹುಷಾರು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ರೇ ಕಾಂಗ್ರೆಸ್ ಅವರೇ, ನಿಮ್ ನಾಟಕ ಎಲ್ಲ ನಮ್ಗೆಲ್ಲ ಗೊತ್ತು. ಏನನ್ನ ನೀವು ನಾಟಕ ಆಡ್ತಾ ಇದೀರ ಅಂತ ನಮ್ಗೆಲ್ಲ ಗೊತ್ತು. ಇಲ್ಲ ಮನ್ಸಲ್ಲಿ ಒಂದು ತಲೆಯಲ್ಲಿ ಒಂದು ಬೇರೆ ಒಂದು ಇಟ್ಕೊಂಡು ನಿಮ್ಗೆ ಇವೆಲ್ಲ ನಿಮ್ ಯೋಗ್ಯತೆ ಗೊತ್ತಾಗ್ತಾ ಇದೆ. ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಹೇಳ್ತೀರಾ ನೀವು ಹೇಳ್ತೀರಾ, ನೀವು ಪರ್ಟಿಕ್ಯುಲರ್ ಆಗಿ ಟಿಪ್ಪಣಿ ಮಾಡಿ ಹೇಳ್ತಾರೆ. ನೇಣು ಹಾಕ್ಸ್ಬಿಟ್ಟಿದ್ದೀನಿ. ಏಯ್ ಬಿಹಾರ ಇದು, ನೇಣು ಹಾಕೋದು ಬಿಹಾರ ಇದು. ಏನಂತ ತಿಳ್ಕೊಂಡಿದ್ಯಾ ನೀನು? ನೇಣು ಹಾಕೋದು ಬಿಹಾರ ಇದು. ಏನಂತ ತಿಳ್ಕೊಂಡಿದ್ಯಾ ನೀನು? ಫಸ್ಟ್ ಈ ಮಾತಿದೆಯಲ್ಲ, ಮಾತು ವಾಪಸ್ ತಗೋ. ಫಸ್ಟ್ ನೀನು ಹೇಳಿದೆಯಲ್ಲ ಮುಸ್ಲಿಂ ಸಮಾಜಿಗೆ ಹೇಳಿದೆಯಲ್ಲ, ವಾಪಸ್ ತಗೋ. ನಿನ್ನ ಮಾತು ತಗೋ. ಅವರು ಆಮೇಲೆ ರಿಜೈನ್ ಅಂತ ನೀವು ಮುಖ್ಯವಾಗಿ ನೀನು ರಿಜೈನ್ ಪಾರ್ಟಿಗೆ ಬಿಡಬೇಕು. ಅವನು ನೀನು ಬಿಡೋರ್ಗು ನಾವು ಬಿಡಲ್ಲ. ನಿಮ್ಗೆ ಯಾವ ಊರು, ನಿಮ್ಗೆ ಯಾವ ಕ್ಷೇತ್ರ, ನಾವು ಅಲ್ಲಿ ಬರ್ತೀವಿ. ಅಲ್ಲಿ ಬಂದು ನೀನು ಪ್ರೊಟೆಸ್ಟ್ ಮಾಡ್ತೀವಿ. ಮಾತಾಡಿದಾನೆ, ಇವನ್ ಮೇಲೆ ಕ್ರಮ ತಗೊಳ್ಬೇಕು. ಫಸ್ಟ್ ಇವನ್ ಮೇಲೆ ಕ್ರಮ ತಗೊಳ್ಳಿ. ಕ್ರಮ ತಗೊಂಡು ಬೇರೆ ಮಾತಾಡಲಿ. ಇಂಥವ್ರಿಗೆ ಬಿಡ್ಕೊಂಡು ನಾವಂತೂ ಬಿಡಲ್ಲ. ನೀವು ನೀವು ನಿದ್ದೆ ಮಾಡ್ತಾ ಇರ್ಬೋದು. ನೀವು ದಯವಿಟ್ಟು ನಿಮ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಇಂಥವ್ರಿಗೆ ಬಿಸಾಕಿ. ನಮ್ಮ ಮುಸ್ಲಿಂ समाजಕ್ಕೆ ಎಷ್ಟು ಇವ್ರಿಗೆ ತಾಕತ್ತು. इतने दिन बिखाब का चला, वो खत्म हुआ, दूसरा खत्म हुआ, ऐसा हर बार मुसलमान कुछ टारगेट देते ना कई को. और हमारे भाइयाँ इतने बड़े बड़े सर्राही ये बात सुनने को साइलेंट बैठे ना, वो कैसा? अगर इसके बारे में अगर एक्शन नहीं लेकर को पूछे तो हमें उनके घर का नहीं जाको. ऐसा हमारी पूरी टीम जाग बैठो, हमें उनको क्या करना करती करो. सर प्लीज मुसलमानों को अब भी आगे बढ़ाओ, अब भी मुसलमानों की इज्जत करो. हमें किसी भी दूसरे जन को नहीं बोलते, दूसरे कौम को क्या भी नहीं बोलते. हम हमारे कौम को बार बार हाथ उठता ना, ये कई का ಉಳ್ಕೊಂಡ್ರೆ ಸರ್ಕಾರ ಉಳ್ಕೋಬೇಕು. ಯಾವನಾರ ಸಾಹೇಬ್ ಹೆಸರಿಗೆ ಮಾಡಿದ್ರೆ ಯಾವನ್ ಮಾಡಿರ್ತೀರಿ ಅವನಿಗೆ ಜ್ಞಾನ ಹಾಕೋದು ಗ್ಯಾರಂಟಿ. ಇವತ್ತು ಇಷ್ಟು ಜನ ಹೇಳಿದ್ರೆ ಹುಷಾರು. हमारे लोगों के भीख में इन्हें एमएलए बनिया सो क्या? हमारे लोगों की भीख में हमारी आवाम के बलबूते को नहीं एमएलए बनिया सो. हमारे लोगों के भीख में इन्हें एमएलए बनिया सो क्या? हमारे लोगों की भीख में हमारी आवाम के बलबूते को नहीं एमएलए बनिया सो. ನಮಸ್ಕಾರ, ಅಸ್ಸಲಾಮ್ ಅಲೈಕುಂ. ನಾನು ಅಫ್ರೋಜ್ ಬೇಗ್, ಬೆಂಗಳೂರು ಸಿಟಿ ಮೈನಾರಿಟಿ ಪ್ರೆಸಿಡೆಂಟು. ಒಂದು ಮಾತು ಇವಾಗ ನೀವು ಹೇಳಿದ್ರು, ಕಾರ್ಯಕರ್ತ ಇಲ್ಲ ಅವನೊಂದು ದೊಡ್ಡ ಮುಠಾಲ MLA. ಅವನು ಒಂದು ನಮ್ಮ ಮುಸ್ಲಿಮ್ಸ್ ಅವರು ಅವನಿಗೆ ಗೆಲ್ಸ್ಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಮುಸ್ಲಿಮ್ಸು ಅಕ್ಕ ತಂಗಿರು ಎಲ್ಲ ಸೇರಿ ಅವನಿಗೆ ಗೆಲ್ಸ್ಕೊಂಡು ಬಂದಿದ್ದಾರೆ. ಅವನು ಹಂಗೆ ಹೇಳ್ತಾನೆ. ಅವನು ಏನು ಹೇಳ್ತಾನೆ, ನಮ್ಮ ಮುಸ್ಲಿಂ ಸಮಾಜಕ್ಕೆ ಹೇಳ್ತಾನೆ. ಅವನು ಪರ್ಟಿಕ್ಯುಲರ್ ಟಿಪ್ಪಣಿ ಮಾಡ್ತಾನೆ. ಅವನು ಏನಂತ, ಸಾಹೇಬ್ರು ಅಂದರೆ ಬೇರೆ ವಿಷಯ. ಸಾಬ್ರು, ಅರೆ ನೀವು ಓಟ್ ತಗೊಂಡು ಅಡ್ಡಮಲ್ಯ ಈ ಥರ ಹೇಳ್ಬೇಕಿತ್ತು, ಹಿಂಗೆ ಹೇಳ್ಬೇಕು, ಸ್ಪೀಚ್ ಕೊಡ್ಬೇಕು ನೀವು. ಸಾಬ್ರು ನಮಗೂ ಓಟ್ ಅದು ಅಂತ ಹೇಳಿ. ರೇ ಕಾಂಗ್ರೆಸ್ ಅವರೇ, ನಿಮ್ಮ ನಾಟಕ ಎಲ್ಲ ನಮಗೆಲ್ಲ ಗೊತ್ತು. ಏನನ್ನ ನೀವು ನಾಟಕ ಆಡ್ತಾ ಇದ್ದೀರ ಅಂತ ನಮಗೆಲ್ಲ ಗೊತ್ತು. ಇಲ್ಲ ಮನ್ಸಲ್ಲಿ ಒಂದು ತಲೆಯಲ್ಲಿ ಒಂದು ಬೇರೆ ಒಂದು ಇಟ್ಕೊಂಡು ನಿಮ್ಗೆ ಇವೆಲ್ಲ ನಿಮ್ಮ ಯೋಗ್ಯತೆ ಗೊತ್ತಾಗ್ತಾ ಇದೆ. ನಮ್ಮ ಮುಸ್ಲಿಮ್ಸ್ ಅವ್ರಿಗೆ ಹೇಳ್ತೀರಾ ನೀವು ಹೇಳ್ತೀರಾ, ನೀವು ಪರ್ಟಿಕ್ಯುಲರ್ ಆಗಿ ಟಿಪ್ಪಣಿ ಮಾಡಿ ಹೇಳ್ತಾರೆ. ನೇಣು ಹಾಕ್ಸ್ಬಿಟ್ಟಿದ್ದೀನಿ. ಏಯ್ ಬಿಹಾರ ಇದು, ನೇಣು ಹಾಕೋದು ಬಿಹಾರ ಇದು. ಏನಂತ ತಿಳ್ಕೊಂಡಿದ್ಯಾ ನೀನು? ಫಸ್ಟು ಈ ಮಾತಿದೆಯಲ್ಲ, ಮಾತು ವಾಪಸ್ ತಗೋ. ಫಸ್ಟ್ ನೀನು ಹೇಳಿದೆಯಲ್ಲ ಮುಸ್ಲಿಂ ಸಮಾಜಿಗೆ ಹೇಳಿದೆಯಲ್ಲ, ವಾಪಸ್ ತಗೋ. ನಿನ್ನ ಮಾತು ತಗೋ. ಅವರು ಆಮೇಲೆ ರಿಜೈನ್ ಅಂತ ನೀವು ಮುಖ್ಯವಾಗಿ ನೀನು ರಿಜೈನ್ ಪಾರ್ಟಿಗೆ ಬಿಡಬೇಕು. ಅವನು ನೀನು ಬಿಡೋರ್ಗು ನಾವು ಬಿಡಲ್ಲ. ನಿಮ್ಗೆ ಯಾವ ಊರು, ನಿಮ್ಗೆ ಯಾವ ಕ್ಷೇತ್ರ, ನಾವು ಅಲ್ಲಿ ಬರ್ತೀವಿ. ಅಲ್ಲಿ ಬಂದು ನೀನು ಪ್ರೊಟೆಸ್ಟ್ ಮಾಡ್ತೀವಿ. ನೀನು ಮಾಡ್ತೀಯ ನೋಡಿ. ಇಂಥ ಎಷ್ಟೋ ಜನ ಇವಾಗ ನಮ್ಮ ಜಮೀರ್ ಅಹಮದ್ ಸಾಬ್, ಜಮೀರ್ ಅಹಮದ್ ಸಾಬ್ ಎಲ್ಲಿದ್ದೀರಾ ಸಾಹೇಬ್ರೆ? ನೀವೇ ಹೇಳಿಸಿ ಮುಸ್ಲಿಂ ಸಮಾಜ್ಗೆ ಚನ್ನಪಟ್ಟಣದಲ್ಲಿ ಬಂದ್ಬಿಟ್ಟು ನೀವು ದೊಡ್ಡ ಸ್ಪೀಚ್ ಮಾಡಿದ್ರು. ಮಂಡ್ಯಲ್ಲಿ ಬಂದು ಸ್ಪೀಚ್ ಮಾಡಿದ್ದೀರಾ. ನೀವು ಶ್ರೀರಂಗಪಟ್ಟಣದಲ್ಲಿ ಬಂದು ಇವ್ರ ಪರವಾಗಿ ಎಲ್ಲ ನೀವು ಮಾಡಿದಿರಲ್ಲ. ನೀವು ಮಾಡಿದಿರಲ್ಲ. ಇವಾಗ ನಾವು ಹೇಳ್ತೀವಿ, ಇವ್ನು ಏನಂತ ಮಾತಾಡಿದಾನೆ, ಇವನ್ ಮೇಲೆ ಕ್ರಮ ತಗೊಳ್ಬೇಕು. ಫಸ್ಟ್ ಇವನ್ ಮೇಲೆ ಕ್ರಮ ತಗೊಳ್ಳಿ. ಕ್ರಮ ತಗೊಂಡು ಬೇರೆ ಮಾತಾಡಲಿ. ಇಂಥವ್ರಿಗೆ ಬಿಡ್ಕೊಂಡು ನಾವಂತೂ ಬಿಡಲ್ಲ. ನೀವು ನಿದ್ದೆ ಮಾಡ್ತಾ ಇರ್ಬೋದು. ನೀವು ದಯವಿಟ್ಟು ನಿಮ್ಗೆ ನಾವು ಇದು ಮಾಡ್ತಾ ಇದ್ದೀವಿ. ಇಂಥವ್ರಿಗೆ ಬಿಸಾಕಿ. ನಮ್ಮ ಮುಸ್ಲಿಂ ಸಮಾಜಕ್ಕೆ ಎಷ್ಟು ಇವ್ನಿಗೆ ತಾಕತ್ತು. ಮತ್ತೆ ನೀವು ಹೇಳ್ತಾ ಇದ್ದೀರಾ, ಇವಾಗ ಇತ್ತೀಚೆಗೆ ಏನೇನೋ ನಡೀತಾ ಇದೆ. ಒಂದು ಅವನು ಪುನೀತ್ ಕೆಳಕೆರೆ ಅವನು ಎಲ್ಲೆಲ್ಲ ಬರ್ತಾ ಇದ್ದಾನೆ, ಹುಚ್ಚ ಆಗ್ಬಿಟ್ಟಿದ್ದಾನೆ.
ಎಲ್ರಿ ನಿಮ್ಮ ಕಾಂಗ್ರೆಸ್ ಸಮಾಜ ಕಾಂಗ್ರೆಸ್ ನೀವು ಹೇಳ್ತಾ ಇದ್ದೀರಾ ಮುಸ್ಲಿಮ್ಸ್ಗೆ ಬೇಕಿರೋರು ಮುಸ್ಲಿಮ್ಸ್ ಬೇಕಿರೋರು ಎಲ್ರಿಗೆ ಏನು ಮಾಡ್ತಾ ಇದ್ದೀರಾ ನೀವು ಏನು ಮಾಡ್ತಾ ಇದ್ದೀರಾ ನೀವು ಅವ್ನು ನಮ್ಮ ಶಿವಾಜಿ ನುಗ್ಬಿಟ್ಟು ನಾನು ರೀಸೆಂಟ್ಲಿ ಬಂದು ಅವರು ಬಕ್ರೀದ್ ಹಬ್ಬ ಮುಂದೆ ಬಂದಿದ್ದ ಏನು ಮಾಡಲಿಲ್ಲ ನೀವು ಏನು ಮಾಡಿದ್ರು ನೀವು ಅವಾಗ ಪರ್ಟಿಕ್ಯುಲರ್ ಆಗಿ ಟಿಪ್ಪಣಿ ಆಗಿ ನಮ್ಮ ಮುಸ್ಲಿಂ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬೇರೆಯವ್ರು ಬಿಡಿ ಅದು XYZ ಪಾರ್ಟಿ ಇದ್ದಾರೆ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಕಾಣುತ್ತೆ ನೀವು ಹಿಂದೆಯಿಂದ ಚೂರ ಬೇಕ್ತಾ ಇದ್ದೀರಾ ನೀವು ಇದೆಲ್ಲ ಸರಿಗಿಲ್ಲ ಇದೆಲ್ಲ ಫಸ್ಟ್ ಇದೆಲ್ಲ ನೀವು ಇದು ಮಾಡಿಸಿ ಫಸ್ಟ್ ಅವ್ನಿಗೆ ತೆಗ್ದು ಬಿಸಾಕಿ ಪಾರ್ಟಿಯಿಂದ ಇಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮನೆ ಹೋಗ್ತಾ ಇದ್ದೀವಿ ಏರಿಯಾ ಹೋಗ್ತಾ ಇದೀವಿ ಅವ್ನು ಊರು ಹೋಗ್ಬಿಟ್ಟು ಅವ್ನು ಸ್ವಂತ ಮನೆ ಹತ್ರ ಹೋಗ್ಬಿಟ್ಟು ನಾವು ಪ್ರೊಟೆಕ್ಟ್ शुरू करो। मैं आज ये बोलना चाह रहा हूँ कि हमारे कांग्रेस के जितने भी MLA हैं MP हैं उन्होंने क्या कर रही आज ये खोम के लीडर को बन को बैठी हमारे बड़े आज खोम के आदमियों को जगह दिए तो आज उन्हें बोल रहा फांसी डाल ले दूंगा को सभा हमारे दूसरे चीज़ों के ऊपर अटैक करेंगे पीछे से वह काम करेंगे मैं तुम्हें जा काम करोगे को ऐसे शाम को तुम एक बगल में पाल ले को हमारे आदमियों के सामने लाखों से शाल भी हार डालने को फिरे तो अगर ये काम हमारी JDS पार्टी से कर को रहते तो आज तुम्हें पूरे पेपरा में पूरे मस्जिदा में इसमें बोल को बदलाम करा लेते थे आज कहीं हमारे उल्मा कहीं हमारे मुफ्तियाँ इतनी बड़ी बात उन्हें बोलिया ना आज हमारा हक हमने नहीं मिलना का तो क्या भी इसके बाप का हक नहीं है क्या भी इसके बाप का हिंदुस्तान नहीं है ये हिंदुस्तान हमारा है ये हिंदुस्तान में हमें सर ज़मीन के मालिक हैं हम ना इन्हें नहीं बोल सकता कौन इन्हें बोलने वाला हमारे लोगों के भीख में इन्हें MLA बने सो क्या हमारे लोगों की भीख में हमारी आवाम के बलबोते को नहीं MLA बने सो आज हमारी आवाम को नो सैडा अलर्ट करे तो फांसी डाल दूंगा को बोलता उन्हें उसकी क्या मजाल क्या कर रही सिद्धरामैया साहब बोलती ना मुसलमान हमारा विनो कर को मुसलमाना का सपोर्ट रहा तो हर चीज़ कर को आज तक हमारी JDS पार्टी से मुसलमानों के बारे में खिलाफ बोली क्या फलाने का तो ये करा लेती हमें वो करा लेती घर को नहीं बोले हमारी पार्टी को इन्होंने बदनाम करे खुद इनकी पार्टी वाले आज मुसलमानों को मारने तैयार है बदनाम का भी हद है अब जमीर साहब का रिसेंटली एक वीडियो भी वायरल करे वीडियो वायरल करने वाले कौन ऑडियो वायरल करने वाले कौन क्या JDS वाला आगे क्या कहाँ है जमीर भाई तुम्हारे साथ के पाटिल अभी भी है जमीर भाई कुछ सोच कर ऐसे जो है ना हमारे मुसलमानों का बोल ना पूरा तुम्हारा डेवलपमेंट तुम्हारा हाथ में कांग्रेस का तुम्हें कर तुम और को बोल को कर ले कोई है तो ऐसा तुम्हें यह कर लेगा तुम्हारा नाम को आगा अब तुम्हारे नाम पर शागा हमें क्या नहीं बोल रही नहीं भाई हमें नहीं बोल रही तुम्हारे पार्टी के MLA उन्होंने वीडियो वायरल कर रही कैसेटा वायरल कर रही ये कर रही तो हम ना उसे पहले से तुम्हारे सांबांग को जो रखी ना वो सांबांग को पाक करो सांबांग को कुचलो तुम्हें पहले बाद में जाको कांग्रेस कहते भी अच्छी हुईंगी कहते भी बाद में वो भी मालूम नहीं है कांग्रेस वाले उसको ये बात बोलेगे तो हमें हर घर का नहीं जा इलेक्शन को कांग्रेस को डालो करको हमें दिलो जान से सबकी मेहनत करको जाको दलाती क्या वास्ते डालते हैं हमें सब भाई मिलकर रखो कांग्रेस जीते देकर कांग्रेस वाले मुसलमानों को इतनी बड़ी बात बोला लेकर को पूछे तो ये सही क्या आज छोटी बात बोले उन्होंने सभा ज़्यादा बोला ले तो हमें कहाँ जाना इतने दिन दिखाव का चला वो ख़त्म हुआ दूसरा ख़त्म हुआ ऐसा हर बार मुसलमान कुछ टारगेट देते ना कई को और हमारे भाइयाँ इतने बड़े सर्राही ये बात सुनने को साइलेंट बैठे ना वो कैसा अगर इसके बारे में अगर एक्शन नहीं लेकर को पूछे तो हमें उनके घर का नहीं जाको ऐसा हमारी पूरी टीम जाग बैठ को हमें उनको क्या करना करो सर प्लीज़ मुसलमानों को अब भी आगे बढ़ाओ अब भी मुसलमानों की इज्जत करो हमें किसी भी दूसरे जन को नहीं बोलते दूसरे कौम को क्या भी नहीं बोलते हम हमारे कौम को बार बार हाथ उठता ना ये कई का ये अच्छा क्या तुम ना सुन ले को ही ना हमारे इतने बड़े भाइयाँ इतने बड़े लीडर इतने बड़े आदमियाँ ये अच्छा क्या तुम्हारे वस्से हमारा क्या तभी एक एक्शन उठाओ मुसलमानों को नहीं कर को बोलते ना फांसी दे डालते कर को बोलते ना क्या वैसी गलती करे हमें जिताई कर को गलती करे क्या कांग्रेस आना कर को गलती करते क्या हमें अब बोलते हैं क्या वैसा देखो अब हमारी पार्टी में उन्होंने गैर जाति हमें मुसलमान ही लेकिन हम ना ऐसा नहीं बोलते उन्होंने गैर जातना चाहना मुसलमान चले जाना कर सबको मिला को चलाते हैं सबकी मिला को मदरसे चलाते हैं सब उन्होंने बोलते नहीं ऐसा मुसलमान नहीं रहना हिंदुआ नहीं रहना चर्चा वाले नहीं रहना कर नहीं बोलते कौन सी कौम को भी खींचते नहीं उन
सब मिलको चलेंगे, सब मिलको रहेंगे करके बोलते हैं। इन्हों मारने का हम ना सोचते हैं कैसा, हम ना सारा फांसी देते हैं करके बोलते हैं कैसा, साबरू ये ब्रू वो ब्रू करको कैसा बोलते हैं, हमारी इज्जत नहीं क्या। हम ना कांग्रेस में रखो, मुसलमान रखो, कर्नाटका में रखो, हमारी इज्जत नहीं क्या। ಸರ್ ನಮಸ್ತೆ, ನಾನು JDS ಕಾರ್ಯಕರ್ತ, ಪುಲ್ಕೇಶಿ ನಗರ್ ಕಾನ್ಸ್ಟಿಟ್ಯೂನ್ಸಿ ಮಿನಾರಿಟಿ ಪ್ರೆಸಿಡೆಂಟ್ ಮೊಹಮ್ಮದ್ ಖಲೀಲ್ ಅಂತ. ಈ ಥರ ಕಾಂಗ್ರೆಸ್ಸಿಂದ MLA ರಮೇಶ್ ಅವ್ರು ಹೇಳಿದ್ದಾರೆ, ಮುಸ್ಲಿಮ್ ಅವ್ರಿಗೆ ಆಸ್ತಿದು ಸೈಟ್ ಕೊಟ್ಟರೆ ಇದನ್ನೇನಾಗಿಸ್ಬಿಡ್ತೀನಿ ಅದು ಮಾಡಿಸ್ಬಿಡ್ತೀನಿ ಅಂತ. ಓಟ್ ಬೇಕಂದರೆ ಮುಸ್ಲಿಮ್ ಅವ್ರ ಮನೆ ಹತ್ರ ಬರ್ತೀರಾ, ಎಲ್ಲ ಮಾಡ್ತೀರಾ, ಮುಸ್ಲಿಮ್ ಅವ್ರ ಕಾಲು ಬೇಕಂದರೆ ಇದು ಮಾಡಿಬಿಡ್ತೀರಾ ಓಟ್ ಕೊಡಿ ಅಂತ. ಸೈಟ್ ಕೊಟ್ಟರೆ ನೇನಾಗ್ಬಿಡ್ತೀರಾ ನೀವು. ಇದಕ್ಕೆ ನೀವೇ ಏನಾರು ಕಾಂಗ್ರೆಸ್ ಅವರು ಎಲ್ಲ ಮಿನಾರಿಟಿ ಪ್ರೆಸಿಡೆಂಟು ಎಲ್ಲರೂ ಏನಾದರೂ ಒಂದು ಸ್ಟೆಪ್ ಎತ್ತಿ ಅವರು ಈ ಪಕ್ಷದಲ್ಲಿ ಇರಬಾರ್ದು. ಇಂಥ ಮನುಷ್ಯ ಪಕ್ಷದಲ್ಲಿದ್ದರೆ ನಮ್ಮ ಮುಸ್ಲಿಮ್ ಅವರು ಕಾಂಗ್ರೆಸ್ ಅವ್ರಿಗೆ ಮರ್ಯಾದೆ ಕೊಡಲ್ಲ. ಇನ್ನೊಂದು ಇದೇ ಮಾತು ನಮ್ಮ ಪಕ್ಷ ಹೇಳ್ಬಿಡ್ತಾ ಇದ್ದರೆ ಇದು ತುಂಬ ವೈರಲ್ ಮಾಡಿಬಿಡೋರು. ಏನು ಅದು ನಿಮ್ಮ ಪಕ್ಷದವ್ರು ಹೇಳಿದಾರಂತ ನೀವುಗಳು ಹಂಗೆ ಅದನ್ನು ಮುಚ್ಚಿಕ್ಬಿಟ್ಟಿದ್ದೀರಾ. ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆ ಸ್ವಲ್ಪ ನೀವು ಕ್ರಮ ಎತ್ತಿ, ಅವ್ರಿಗೆ ಸ್ವಲ್ಪ ಆ್ಯಕ್ಷನ್ ಎತ್ತಿ. ಈ ಥರ ಮುಸ್ಲಿಮ್ ಅವ್ರಿಗೆ ಈ ಥರ ಸಾಬ್ರವರು ಅದು ಇದು ಅದು ಅಂತ ಹೇಳಿ ಸುಮ್ಮನೆ ಹಿಂದೂ ಮುಸ್ಲಿಮ್ಗೆ ಹಾಕಿ ನೀವು ಜಗಳ ಮಾಡಿಸ್ಬೇಡಿ. ಏನಿರೋದು ನೀವೇ ಕ್ರಮ ಎತ್ತಿ ಆ MLA ಅವ್ರಿಗೆ ನೀವೇ ಮಾತಾಡಿ ನೀವೇ ಇದನ್ನು ಸಾಲ್ವ್ ಮಾಡಿ. ಇಲ್ಲಾಂದರೆ ನಾವು ಸ್ಟೆಪ್ ಎತ್ತಿದ್ರೆ ಅವ್ರ ಮನೆ ಹತ್ರ ಬಂದು ನಾವು ಏನದು ಹೋರಾಟ ಮಾಡಬೇಕು, ನಮ್ಮ ಮೇಲೆ ತಾಕತ್ತೈತೆ, ನಮ್ಮ ಮೇಲೆ ಎಲ್ಲ ಪವರ್ ಐತೆ, ನಾವು ಮಾಡ್ತೀವಿ.